ಮೊದಲನೇ ಪ್ರಶ್ನೆ, ಯಾವ ಜೀವಿ ತನ್ನ ಸಾವಿನ ಬಗ್ಗೆ ಮುಂಚಿತವಾಗಿ ತಿಳಿದಿರುತ್ತದೆ? ಎ ಹಾವು, ಬಿ ಚೇಳು, ಸಿ ಗೋಸುಂಬೆ, ಡಿ ನಾಯಿ. ಉತ್ತರ ಬಿ ಚೇಳು. ಎರಡನೇ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ಜಿಬಿ ಹೊಂದಿದೆ? ಎ 1 ಮಿಲಿಯನ್, ಬಿ 1.5 ಮಿಲಿಯನ್, ಸಿ 5 ಮಿಲಿಯನ್, ಡಿ 10 ಮಿಲಿಯನ್. ಉತ್ತರ ಬಿ 0.5 ಮಿಲಿಯನ್. ಮೂರನೇ ಪ್ರಶ್ನೆ, ಯಾವ ಹಕ್ಕಿ ಹಾರುವಾಗ ನಿದ್ರಿಸಬಹುದು? ಎ ಕೋಳಿ, ಬಿ ಹದ್ದು, ಸಿ ಪಾರಿವಾಳ, ಡಿ ಹೆಬ್ಬಾತು. ಉತ್ತರ ಡಿ ಹೆಬ್ಬಾತು. ನಾಲ್ಕನೇ ಪ್ರಶ್ನೆ, ಕಬ್ಬಿಣದಷ್ಟು ಗಟ್ಟಿಯಾದ ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಯಾವುದು? ಎ ನಾಯಿ, ಬಿ ಬೆಕ್ಕು, ಸಿ ಕುದುರೆ, ಡಿ ಇಲಿ. ಉತ್ತರ ಡಿ ಇಲಿ. ಐದನೇ ಪ್ರಶ್ನೆ, ಜಗತ್ತಿನ ಯಾವ ದೇಶದಲ್ಲಿ ನೀಲಿ ಗುಲಾಬಿಗಳು ನೈಸರ್ಗಿಕವಾಗಿ ಕಂಡುಬರುತ್ತವೆ? ಚೀನಾ, ಬಿ ಜಪಾನ್, ಸಿ ಭಾರತ, ಡಿ ಅಮೆರಿಕ. ಉತ್ತರ ಸಿ ಭಾರತ. ಆರನೇ ಪ್ರಶ್ನೆ, ಯಾವ ಮಸಾಲೆ ತಿಂದರೆ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಅಲರ್ಜಿ ಕಡಿಮೆ ಆಗುತ್ತದೆ? ಎ ಜೀರಿಗೆ, ಬಿ ಕೊತ್ತಂಬರಿ, ಸಿ ಅರಶಿಣ, ಡಿ ಏಲಕ್ಕಿ. ಉತ್ತರ ಎ ಜೀರಿಗೆ. ಏಳನೇ ಪ್ರಶ್ನೆ, ದೇಹದ ಹೆಚ್ಚುವರಿ ಕೊಬ್ಬನ್ನು ಕಳೆದುಕೊಳ್ಳಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಪಪ್ಪಾಯಿ, ಬಿ ನಿಂಬೆ, ಸಿ ಮಾವು, ಡಿ ಖರ್ಜೂರ. ಉತ್ತರ ಬಿ ನಿಂಬೆ. ಎಂಟನೇ ಪ್ರಶ್ನೆ, ನಿಮ್ಮ ಯಕೃತ್ ಆರೋಗ್ಯವಾಗಿಡಲು ಪ್ರತಿದಿನ ಬೆಳಗ್ಗೆ ಏನು ಕುಡಿಯಬೇಕು? ಎ ಬಿಸಿ ನೀರು, ಬಿ ಚಹಾ, ಸಿ ಕಾಫಿ, ಡಿ ತಣ್ಣೀರು. ಉತ್ತರ ಎ ಬಿಸಿ ನೀರು. ಒಂಬತ್ತನೇ ಪ್ರಶ್ನೆ, ಯಾವ ಎಲೆಯ ರಸವು ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಹೆಚ್ಚು ಪ್ರಯೋಜನಕಾರಿ? ಎ ಬೇವಿನ ಎಲೆಗಳು, ಬಿ ಪುದೀನ ಎಲೆಗಳು, ಸಿ ಮಾವಿನ ಎಲೆಗಳು, ಡಿ ತುಳಸಿ ಎಲೆಗಳು. ಉತ್ತರ ಡಿ ತುಳಸಿ ಎಲೆಗಳು. ಹತ್ತನೇ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗವು ಎಂದಿಗೂ ವಿಶ್ರಾಂತಿ ಪಡೆಯುವುದಿಲ್ಲ? ಹೃದಯ, ಬಿ ಯಕೃತ್, ಸಿ ಕಣ್ಣುಗಳು, ಡಿ ಹೊಟ್ಟೆ. ಉತ್ತರ ಎ ಹೃದಯ. ಹನ್ನೊಂದನೇ ಪ್ರಶ್ನೆ, ಯಾವ ಮಸಾಲೆಯನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ತಕ್ಷಣವೇ ನಿವಾರಣೆ ಆಗುತ್ತದೆ? ಜೀರಿಗೆ, ಬಿ ಕೊತ್ತಂಬರಿ, ಸಿ ಕಚ್ಚಾ ಅರಿಶಿಣ, ಡಿ ಏಲಕ್ಕಿ. ಉತ್ತರ ಡಿ ಏಲಕ್ಕಿ. ಹನ್ನೆರಡನೇ ಪ್ರಶ್ನೆ, ಹೆಚ್ಚು ಸಿಹಿ ಆಹಾರವನ್ನು ಸೇವಿಸುವುದರಿಂದ ದೇಹದ ಯಾವ ಭಾಗವು ಹಾನಿಗೊಳಗಾಗುತ್ತದೆ? ಎ ಯಕೃತ್, ಬಿ ಕಿವಿಗಳು, ಸಿ ಶ್ವಾಸಕೋಶಗಳು, ಡಿ ಹೃದಯ. ಉತ್ತರ ಎ ಯಕೃತ್.
13ನೇ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಮೂಳೆಗಳಿವೆ? ಎ ಕೈ, ಬಿ ಸೊಂಟ, ಸಿ ಕಾಲು, ಡಿ ಹೃದಯ. ಉತ್ತರ ಎ ಕೈ. ನಿಮಗೆ ಒಂದು ಸಣ್ಣ ವಿನಂತಿ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ತುಂಬಾ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ತಪ್ಪದ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ತುಂಬಾ ಧನ್ಯವಾದಗಳು. 14ನೇ ಪ್ರಶ್ನೆ, ಕೀಲು ನೋವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಪೇರಳೆ, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ಕಪ್ಪು ದ್ರಾಕ್ಷಿಗಳು. ಉತ್ತರ ಡಿ ಕಪ್ಪು ದ್ರಾಕ್ಷಿಗಳು. 15ನೇ ಪ್ರಶ್ನೆ, ಬೆನ್ನು ನೋವನ್ನು ತ್ವರಿತವಾಗಿ ನಿವಾರಿಸಲು ಯಾವ ಆಹಾರಗಳು ಸಹಾಯ ಮಾಡುತ್ತವೆ? ಎ ನಿಂಬೆ ಚಹಾ, ಬಿ ಕಪ್ಪು ಜೀರಿಗೆ, ಸಿ ಜೇನು, ಡಿ ಶುಂಠಿ ಚಹಾ. ಉತ್ತರ ಡಿ ಶುಂಠಿ ಚಹಾ. 16ನೇ ಪ್ರಶ್ನೆ, ಕೋಳಿ ಮಾಂಸ ಅತಿಯಾಗಿ ತಿಂದರೆ ಯಾವ ರೋಗ ಬರುತ್ತದೆ? ಎ ಕ್ಯಾನ್ಸರ್, ಬಿ ಹೃದಯ ರೋಗ, ಸಿ ಅಸ್ತಮಾ, ಡಿ ಶುಗರ್ ಕಾಯಿಲೆ. ಉತ್ತರ ಎ ಕ್ಯಾನ್ಸರ್. 17ನೇ ಪ್ರಶ್ನೆ, ಯಾವ ತರಕಾರಿ 1 ತಿಂಗಳು ಕೆಡುವುದಿಲ್ಲ? ಎ ಸೋರೆಕಾಯಿ, ಬಿ ಆಲೂಗಡ್ಡೆ, ಸಿ ಟೊಮ್ಯಾಟೊ, ಡಿ ಕುಂಬಳಕಾಯಿ. ಉತ್ತರ ಡಿ ಕುಂಬಳಕಾಯಿ. 18ನೇ ಪ್ರಶ್ನೆ, ನಾಯಿಗಳನ್ನು ಹೊರತುಪಡಿಸಿ ಯಾವ ಜೀವಿಗೆ ಬಾಂಬ್ಗಳನ್ನು ಪತ್ತೆ ಹಚ್ಚಲು ಕಲಿಸಲಾಗಿದೆ? ಎ ಇಲಿ, ಬಿ ಜೇನುನೊಣ, ಸಿ ಬೆಕ್ಕು, ಡಿ ಮಂಗ. ಉತ್ತರ ಬಿ ಜೇನುನೊಣ. 19ನೇ ಪ್ರಶ್ನೆ, ಈ ಕೆಳಗಿನ ಯಾವ ವಸ್ತುವನ್ನು ಸೋಪು ತಯಾರಿಸಲು ಬಳಸಲಾಗುತ್ತದೆ? ಎ ಉಪ್ಪು, ಬಿ ತೈಲ, ಸಿ ಸೋಡಾ, ಡಿ ಮೇಲಿನ ಎಲ್ಲವೂ. ಉತ್ತರ ಡಿ ಮೇಲಿನ ಎಲ್ಲವೂ. 20ನೇ ಪ್ರಶ್ನೆ, ಅಮೃತ ಹಣ್ಣು ಎಂದು ಕರೆಯಲ್ಪಡುವ ಹಣ್ಣು ಯಾವುದು? ಎ ಬಾಳೆಹಣ್ಣು, ಬಿ ಸೇಬು, ಸಿ ಪಪ್ಪಾಯಿ, ಡಿ ಪೇರಳೆ. ಉತ್ತರ ಎ ಬಾಳೆಹಣ್ಣು. 21ನೇ ಪ್ರಶ್ನೆ, ವಿಡಿಯೋ ಗೇಮ್ಗಳನ್ನು ಆಡುವ ಪ್ರಾಣಿ ಯಾವುದು? ಎ ನಾಯಿ, ಬಿ ಚಿಂಪಾಂಜಿ, ಸಿ ಮಂಗ, ಡಿ ಬೆಕ್ಕು. ಉತ್ತರ ಬಿ ಚಿಂಪಾಂಜಿ. 22ನೇ ಪ್ರಶ್ನೆ, ಗಾಂಧೀಜಿಯವರ ಕನ್ನಡಕವನ್ನು ಯಾವ ದೇಶ ಖರೀದಿಸಿತು? ಎ ಜಪಾನ್, ಬಿ ಅಮೆರಿಕ, ಸಿ ಚೀನಾ, ಡಿ ಭಾರತ. ಉತ್ತರ ಬಿ ಅಮೆರಿಕ. 23ನೇ ಪ್ರಶ್ನೆ, ಕೋಳಿ ಚರ್ಮವನ್ನು ತಿಂದರೆ ಏನಾಗುತ್ತದೆ? ಎ ಕೀಲು ನೋವು, ಬಿ ತೂಕ ಹೆಚ್ಚಾಗುತ್ತದೆ, ಸಿ ಲೈಂಗಿಕ ಶಕ್ತಿ, ಡಿ ಹೃದಯಾಘಾತ. ಉತ್ತರ ಡಿ ಹೃದಯಾಘಾತ. 24ನೇ ಪ್ರಶ್ನೆ, ಲೂಡೋ ಆಟವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಭಾರತ,
ಬಿ ಜಪಾನ್, ಸಿ ನೇಪಾಳ್, ಡಿ ಇಂಗ್ಲೆಂಡ್. ಉತ್ತರ ಎ ಭಾರತ. 25ನೇ ಪ್ರಶ್ನೆ, ಸಿಂಹವನ್ನು ಕೊಲ್ಲಬಲ್ಲ ಜೀವಿ ಯಾವುದು? ಎ ಹದ್ದು, ಬಿ ಕೋಣ, ಸಿ ಆಟ್ರಿಚ್, ಡಿ ಕಾಗೆ. ಉತ್ತರ ಸಿ ಆಟ್ರಿಚ್. 26ನೇ ಪ್ರಶ್ನೆ, ಯಾವ ನಗರವನ್ನು ಭಾರತದ ಉದ್ಯಾನ ಎಂದು ಕರೆಯಲಾಗುತ್ತದೆ? ಎ ಜೈಪುರ, ಬಿ ಬೆಂಗಳೂರು, ಸಿ ದೆಹಲಿ, ಡಿ ಮುಂಬೈ. ಉತ್ತರ ಬಿ ಬೆಂಗಳೂರು. 27ನೇ ಪ್ರಶ್ನೆ, 3 ವರ್ಷಗಳ ಕಾಲ ನಿದ್ರಿಸುವ ಜೀವಿ ಯಾವುದು? ಎ ನಾಯಿ, ಬಿ ತೋಳ, ಸಿ ಬೆಕ್ಕು, ಡಿ ಸಮುದ್ರ ಬಸವ. ಉತ್ತರ ಡಿ ಸಮುದ್ರ ಬಸವ. 28ನೇ ಪ್ರಶ್ನೆ, ನಾಯಿ ಕಚ್ಚಿದ ನಂತರ ವ್ಯಕ್ತಿಯು ಎಷ್ಟು ವರ್ಷಗಳ ಕಾಲ ಸಾಯಬಹುದು? ಎ 1 ವರ್ಷ, ಬಿ 2 ವರ್ಷ, ಸಿ 3 ವರ್ಷಗಳು, 4 ವರ್ಷಗಳು. ಉತ್ತರ ಸಿ 3 ವರ್ಷಗಳು. 29ನೇ ಪ್ರಶ್ನೆ, ಯಾವ ಹಣ್ಣಿನ ಬೀಜಗಳನ್ನು ಸೇವಿಸಿದರೆ ಆರೋಗ್ಯಕ್ಕೆ ಹಾನಿಕಾರಕ? ಎ ಕಿತ್ತಳೆ, ಬಿ ಸೇಬು, ಸಿ ಪೇರಳೆ, ಡಿ ಚೆರ್ರಿ. ಉತ್ತರ ಬಿ ಸೇಬು. 30ನೇ ಪ್ರಶ್ನೆ, ಪ್ರಪಂಚದಲ್ಲಿ ಒಂದೇ ಒಂದು ಹಾವು ಇಲ್ಲದ ದೇಶ ಯಾವುದು? ಎ ರಷ್ಯಾ, ಬಿ ಇಂಗ್ಲೆಂಡ್, ಸಿ ಜಪಾನ್, ಡಿ ಐಸ್ಲ್ಯಾಂಡ್. ಉತ್ತರ ಡಿ ಐಸ್ಲ್ಯಾಂಡ್. 1 ನಿಮಿಷದಲ್ಲಿ ಮನುಷ್ಯನ ಸಾಮಾನ್ಯ ಹೃದಯ ಬಡಿತ ಎಷ್ಟು? ಎ 62, ಬಿ 72, ಸಿ 70, ಡಿ 76. ಉತ್ತರ ಬಿ 72. ಪ್ಲಾಸ್ಟಿಕ್ ಬಾಟಲಿನಿಂದ ನೀರು ಕುಡಿಯುವುದರಿಂದ ಯಾವ ರೋಗ ಬೇಗ ಬರುತ್ತದೆ? ಎ ಗಂಟಲು ನೋವು, ಬಿ ಕ್ಯಾನ್ಸರ್, ಸಿ ಹೃದಯಘಾತ, ಡಿ ಕೀಲು ನೋವು. ಉತ್ತರ ಬಿ ಕ್ಯಾನ್ಸರ್. 100 ವರ್ಷಗಳವರೆಗೆ ಬದುಕುವ ಹಕ್ಕಿ? ಎ ಹದ್ದು, ಬಿ ಗೂಬೆ, ಸಿ ನವಿಲು, ಡಿ ಗಿಳಿಗಳು. ಉತ್ತರ ಡಿ ಗಿಳಿಗಳು. ಯಾವ ಪ್ರಾಣಿಯು ಗಂಡು ಮತ್ತು ಹೆಣ್ಣನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ? ಎ ಚಿಟ್ಟೆ, ಬಿ ಚೇಳು, ಸಿ ಎರೆಹುಳು, ಡಿ ಬಸವನ ಹುಳು. ಉತ್ತರ ಡಿ ಬಸವನ ಹುಳು. ಯಾವ ಪ್ರಾಣಿಯು ಕೋಪಗೊಂಡಾಗ ಮಾತ್ರ ತನ್ನ ಬಾಲವನ್ನು ಅಲ್ಲಾಡಿಸುತ್ತದೆ? ಎ ಚಿರತೆ, ಬಿ ಇಲಿ, ಸಿ ಆನೆ, ಡಿ ಬೆಕ್ಕು. ಉತ್ತರ ಡಿ ಬೆಕ್ಕು. ಯಾವ ದೇಶವು ಜನವರಿ 1ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ? ಎ ಮಾಲ್ಡೀವ್ಸ್, ಬಿ ನೈಜೀರಿಯಾ, ಸಿ ಅಫ್ಘಾನಿಸ್ತಾನ್, ಡಿ ಸುಡನ್. ಉತ್ತರ ಡಿ ಸುಡನ್. ಮತ್ತೆ ಬಿಸಿ ಮಾಡಿದರೆ ಹೃದಯಘಾತಕ್ಕೆ ಕಾರಣವಾಗುವ ಆಹಾರ ಯಾವುದು? ಎ ಮಾಂಸ, ಬಿ ಅಕ್ಕಿ, ಸಿ ಹಾಲು, ಡಿ ಎಣ್ಣೆ. ಉತ್ತರ ಡಿ ಎಣ್ಣೆ. ಕ್ಯಾರೆಟ್ ತಿನ್ನುವುದರಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಡಿ. .
ಉತ್ತರ ಎ ವಿಟಮಿನ್ ಎ. ಆಲ್ಕೋಹಾಲ್ ಮೆದುಳಿಗೆ ತಲುಪಲು ಎಷ್ಟು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ? ಎ 10 ನಿಮಿಷ, ಬಿ 5 ನಿಮಿಷ, ಸಿ 15 ನಿಮಿಷ, ಡಿ 1 ನಿಮಿಷ. ಉತ್ತರ ಬಿ 5 ನಿಮಿಷ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಕಡಿಮೆ ಬಳಕೆಯಲ್ಲಿರುವ ಅಕ್ಷರ ಯಾವುದು? ಎ ಜೆಡ್, ಬಿ ಎಕ್ಸ್, ಸಿ ಎಸ್, ಡಿ ಕ್ಯೂ. ಉತ್ತರ ಎ ಜೆಡ್. 1 ಲೀಟರ್ ಸಮುದ್ರದ ನೀರನ್ನು ಕುದಿಸಿದರೆ ಎಷ್ಟು ಗ್ರಾಂ ಉಪ್ಪು ಸಿಗುತ್ತದೆ? ಎ 35 ಗ್ರಾಂ, ಬಿ 25 ಗ್ರಾಂ, ಸಿ 20 ಗ್ರಾಂ, ಡಿ 45 ಗ್ರಾಂ. ಉತ್ತರ ಎ 35 ಗ್ರಾಂ. ಯಾವ ಆಹಾರಗಳು ಹೃದಯಾಘಾತಕ್ಕೆ ಕಾರಣವಾಗುತ್ತವೆ? ಎ ಕೊಬ್ಬು, ಬಿ ಪ್ರೋಟಾನ್, ಸಿ ಕಾರ್ಬೋಹೈಡ್ರೇಟ್, ಡಿ ಯಾವುದೂ ಇಲ್ಲ. ಉತ್ತರ ಎ ಕೊಬ್ಬು. ಪ್ರಪಂಚದಲ್ಲಿ ಮೊದಲು ಯಾವ ದೇಶದಲ್ಲಿ ಆಯುರ್ವೇದ ಔಷಧಿ ಕಾಣಿಸಿಕೊಂಡಿತು? ಎ ಭಾರತ, ಬಿ ಚೀನಾ, ಸಿ ಶ್ರೀಲಂಕಾ, ಡಿ ಜಪಾನ್. ಉತ್ತರ ಎ ಭಾರತ. ಒಂದು ಒಂಟೆಯು 3 ನಿಮಿಷದಲ್ಲಿ ಎಷ್ಟು ಲೀಟರ್ ನೀರು ಕುಡಿಯುತ್ತದೆ? ಎ 100 ಲೀಟರ್, ಬಿ 200 ಲೀಟರ್, ಸಿ 300 ಲೀಟರ್, ಡಿ 400 ಲೀಟರ್. ಉತ್ತರ ಬಿ 200 ಲೀಟರ್. ಅತಿ ಹೆಚ್ಚಾಗಿ ಯಾವಾಗಲೂ ನಿದ್ದೆ ಮಾಡಿದರೆ ಏನಾಗುತ್ತದೆ? ಎ ಮರೆವು, ಬಿ ಕ್ಯಾನ್ಸರ್, ಸಿ ತಲೆನೋವು, ಡಿ ಹೃದಯಾಘಾತ. ಉತ್ತರ ಡಿ ಹೃದಯಾಘಾತ. ಬಿಸಿಲ ಬೇಗೆಯನ್ನು ಕಡಿಮೆ ಮಾಡುವ ಪಾನೀಯ? ಎ ಕಾಫಿ, ಬಿ ಟೀ, ಸಿ ಹಾಲು, ಡಿ ಮಜ್ಜಿಗೆ. ಉತ್ತರ ಡಿ ಮಜ್ಜಿಗೆ. ಭಾರತದಲ್ಲಿ ಅತಿ ಹೆಚ್ಚು ಬೇಳೆಕಾಳು ಉತ್ಪಾದಿಸುವ ರಾಜ್ಯ ಯಾವುದು? ಎ ಅಸ್ಸಾಂ, ಬಿ ಕರ್ನಾಟಕ, ಸಿ ಉತ್ತರ ಪ್ರದೇಶ್, ಡಿ ಮಧ್ಯಪ್ರದೇಶ್. ಉತ್ತರ ಡಿ ಮಧ್ಯಪ್ರದೇಶ್.